ಮಾತನಾಡಿದರೆ ಅನ್ಯರು ಇನ್ನ ಯಾವ ರೀತಿ ಭಾವಿಸಬಲ್ಲರು? ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು, ಬಿಡಲಾರೆ ನಿಮ್ಮ ರೇಣುಕಾ, ಘನತೆ ಗೌರವ ಇಲ್ಲದವಳು ನೀನು, ನಿನ್ನ ನಡೆ ನುಡಿ ನಾನೊಪ್ಪಲಾರೆನು. ಘನತೆ ಗೌರವ ಇಲ್ಲದವಳು ನೀತಿ ಇಲ್ಲದವಳು, ನೀತಿ ಕೆಟ್ಟವಳು, ರೀತಿ ಇಲ್ಲದವಳು, ನೀತಿ ಕೆಟ್ಟವಳು, ಕೊಟ್ಟ ಮಾತನ್ನು ತಪ್ಪಿ ನಡೆದವಳು, ಕೊಟ್ಟ ಮಾತನ್ನು ತಪ್ಪಿ ನಡೆದವಳು, ಕ್ಷಣಿಕ ಸುಖಕ್ಕೆ ನೀನು ಮನಸೋತ್ತವಳು, ಕ್ಷಣಿಕ ಸುಖಕ್ಕೆ ನೀನು ಮನಸೋತ್ತವಳು, ಘನತೆ ಗೌರವ ಇಲ್ಲದವಳು ನೀನು, ನಿನ್ನ ನಡೆ ನುಡಿ ನಾನೊಪ್ಪಲಾರೆನು. ಘನತೆ ಗೌರವ ಇಲ್ಲದವಳು. ಶಿಕ್ಷೆ ನಿನಗೆ ಶಿಕ್ಷೆ. ನಿನಗೆ ಈ ಮಾತು ಹೇಳಲು ನಾಚಿಕೆಯ. ನೀನು ಎನ್ನಾಸೆ ನಿರಾಸೆ ಮಾಡಿದೀಯಾ? ಮುಂದೆ ನಿಲ್ಲದೆ ತಕ್ಷಣ ಇಲ್ಲಿಂದ ಹೊರಟು ಹೋಗು. ಸ್ವಾಮಿ, ಸ್ವಾಮಿ ಸ್ವಾಮಿ ಎಂದು ಸ್ವಾಭಿಮಾನಗಳ ಮಾತುಗಳನ್ನಾಡಬೇಡ ರೇಣುಕಾ. ಅನುಸೆಯಂತೆ ಪತಿವ್ರತಿಯಾದರೆ, ಅನುಸೆಯಂತೆ ಪತಿವ್ರತಿಯಾದರೆ ಅಹಲ್ಯೆಯಂತೆ ಅವಿವೇಕಿಯಾದೆಯ ಮೂರ್ಖರೇ, ಪರಮಪಾತಗಳೇ. ಸ್ವಾಮಿ, ನಿಮ್ಮನ್ನು ಅಗಲಿ ನಾನೆಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗೆ ಹೋಗಲಿ ಎಂದು ಹೇಳುವಿಯಲ್ಲ, ಮರಳಿನ ಕೊಡವ ತರಲಿಲ್ಲ, ಅಲ್ಲಿಗೆ ಹೋಗು ನೀನು. ದೇವಾ, ಸ್ವಾಮಿ, ನಿಮ್ಮನ್ನು ಅಗಲಿ ನಾನೆಲ್ಲಿಗೆ ಹೋಗಲಿ? ಆಶ್ರಮದ ವಾಸಿಗಳಾದ ಅನಸೂಯ, ಅರುಂಧತಿ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರು. ಅವರಂತೆ ಬಾಳಿದವಳು ನಾನು ಸ್ವಾಮಿ. ಅವರಂತೆ ಬಾಳಿದ್ದರೆ ನೀನು ಮರಳಿನ ಕೊಡ ಏತಕ್ಕೆ ತರಲಿಲ್ಲ? ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ, ಆದರೆ ಏತಕ್ಕೆ ತರಲಿಲ್ಲ? ದಾರಿಯಲ್ಲಿ ಅಪಶಕನ ಜರುಗಿ ಹೋಯಿತು ಸ್ವಾಮಿ. ಅದೇ ಕ್ಷಣಿಕ ಸುಖಕ್ಕಾಗಿ ನೀನು ಮನಸ್ಸೋತಿದ್ದ ಕಾರಣಕ್ಕಾಗಿ ಮರಳಿನ ಕೊಡ ತರಲಿಲ್ಲ? ಇಲ್ಲ ಸ್ವಾಮಿ, ಇಲ್ಲ. ನೀರು ತರಲಿಕ್ಕೆ ಹೋದಿದ್ದೇನೋ ನಿಜ, ದಾರಿಯಲ್ಲಿ ಅಪಶಕನವು ಜರುಗಿ ಹೋಯಿತು. ಒಂದು ವೇಳೆ ನಾನೇ ತಪ್ಪು ಮಾಡಿರುವೆನು ಎಂದು ನಿಮ್ಮ ಮನದಲ್ಲಿ ಮನವರಿಕೆಯಾದರೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸಲು ಸಿದ್ಧಳಿರುವೆ. ಮನ್ನಿಸಿ ಎನ್ನ ಅಪರಾಧವನ್ನು. ದುರಾತ್ಮಳೆ, ಎನ್ನ ಪಾದಗಳನ್ನು ಮುಟ್ಟಲಕ್ಕೆ ನೀನು ಅರ್ಹಳಲ್ಲ. ನಿನ್ನನ್ನು ನಾನು ಮಹತ್ತರವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕೆಂತ, ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಈ ಕೆಳಮಟ್ಟಕ್ಕೆ ತಂದಿತು. ಮೂರ್ಖಳೇ, ಮಾರ್ಗರಿಯನ್ನು ನೋಡ್ರಗಳೇ.